ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಆಮೆನ್. ಹಲ್ಲೆಲೂಯ. ಸಂತೋಷ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ನಗು ಇರಬೇಕು. ಹಲ್ಲೆಲೂಯ. ಸೊ ಒಬ್ಬೊಬ್ಬರೇ ಅಸನ್ಮುಖ ಅಂತಾರೆ, ಅಂದ್ರೆ ನಗು ಮುಖ. ಯಾವಾಗಲೂ ಮುಖದಲ್ಲಿ ಏನಿರಬೇಕು? ನಗು ಇರಬೇಕು. ಅಂದ್ರೆ ಸಂತೋಷವಾಗಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಲೆಲೂಯ. ಕಷ್ಟ ಇರುತ್ತೆ, ಆದ್ರೂ ನಮ್ಮ ಮುಖ ಹೆಂಗಿರ್ಬೇಕು? ಸಂತೋಷದಿಂದ ಇರಬೇಕು. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ರೋಮಾಪುರದವರೆಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ. ರೋಮಾಪುರದವರೆಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. 5ನೇ ಅಧ್ಯಾಯ 3ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವದಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಆಮೆನ್. ನಮಗೆ ಉಂಟಾಗುವ ಉಪದ್ರವದಲ್ಲಿಯೂ ನಾವು ಸಂತೋಷವಾಗಿದ್ದೇವೆ. ಹಲ್ಲೆಲೂಯ. ಉಪದ್ರವದಲ್ಲಿ ಸಂತೋಷವಾಗಿರೋದು ಕಷ್ಟ. ಹಲ್ಲೆಲೂಯ. ಆದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಉಪದ್ರವದಲ್ಲಿಯೂ ನಾನು ಸಂತೋಷವಾಗಿದ್ದೇನೆ. ಉಪದ್ರವದಲ್ಲಿ ನಾನು ಹೆಂಗಿರ್ತೀನಿ? ಉಲ್ಲಾಸವಾಗಿದ್ದೇನೆ. ಆಮೇಲೆ ಹಲ್ಲೆಲೂಯ. ಸೊ ನಾವು ಉಪದ್ರವದಲ್ಲಿ ಹೆಂಗಿರ್ಬೇಕಂತೆ? ಉಲ್ಲಾಸವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಉಪದ್ರವ ಅಂದ್ರೆ ಏನ್ರಿ? ಏನೋ ಒಂದು ಕಷ್ಟ, ಏನೋ ಒಂದು ಸಮಸ್ಯೆ, ಏನೋ ಒಂದು ವೇದನೆ, ಏನೋ ಒಂದು ಅನಾರೋಗ್ಯ. ಕರೆಕ್ಟಾ? ಇದು ಬರುವಾಗ ಅದು ಉಲ್ಲಾಸ ಬರೋಂಗಿಲ್ಲ. ನೋವು ಬಂದಾಗ ಉಲ್ಲಾಸ ಬರುತ್ತಾ? ಕಣ್ಣೀರು ಬರ್ತಾವ, ವೇದನೆ ಬರ್ತಾವ, ನೋವು ಬರ್ತಾವ. ಆದರೆ ಪೌಲನು ಈ ವಾಕ್ಯದಲ್ಲಿ ಬರೆದಿದ್ದಾನೆ, ಉಪದ್ರವದಲ್ಲಿಯೂ ನಾನು ಸಂತೋಷವುಳ್ಳವನಾಗಿದ್ದೀನಿ. ಆಮೇಲೆ ಹಲ್ಲೆಲೂಯ. ಇವತ್ತು ನಮಗೆ ಬೇಕಾಗಿರೋದು ದೇವರ ಹತ್ರ, ದೇವರೇ ನಾನು ಸಂತೋಷವಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಲ್ಲ, ಉಲ್ಲಾಸವಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೀವಲ್ಲ. ಆದರೆ ಹೆಂಗ್ ಪ್ರಾರ್ಥನೆ ಮಾಡ್ಬೇಕಂದ್ರೆ, ನನ್ನ ಕಷ್ಟ ಕಾಲದಲ್ಲಿಯೂ ನಾನು ಸಂತೋಷವುಳ್ಳವನಾಗಿರ್ಬೇಕಂತ ಪ್ರಾರ್ಥನೆ ಮಾಡಬೇಕು. ಆಮೆನ್. ಹಲ್ಲೆಲೂಯ. ಕಷ್ಟ ಕಾಲದಲ್ಲಿಯೂ ನಾನು ಹೆಂಗಿರ್ಬೇಕು? ಸಂತೋಷವುಳ್ಳವನಾಗಿರ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಉಪದ್ರವ ಒಳ್ಳೆಯದಂತ ಹೇಳಿ ಪೌಲನು ಹೇಳಿದಾನಂದ್ರೆ, ಅದೇ ಅಧ್ಯಾಯದ 4ನೇ ವಚನವನ್ನು ಓದಿಕೊಳ್ಳೋಣ. ಫಸ್ಟ್ ಏನದು? ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಆಮೇಲೆ ಫಸ್ಟ್ ಉಪದ್ರವದಿಂದ ಏನು ಹುಟ್ಟುತ್ತದೆ? ಏನು ಹುಟ್ಟುತ್ತದೆ? ತಾಳ್ಮೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ ಕಾರಣ ಸೊ ಆ ಉಪದ್ರವದಿಂದ ನಾವು ಒಂದು ಕಳೀತಾ ಇದ್ದೀವಿ. ಏನ್ ಕಳೀತಾ ಇದೀವಿ ಅಂದ್ರೆ ತಾಳ್ಮೆಯನ್ನು ಕಳೀತಾ ಇದ್ದೀವಿ. ಆದ ಕಾರಣ ಉಪದ್ರವ ಒಳ್ಳೇದು. ಆಮೇಲೆ ಹಲ್ಲೆಲೂಯ. ಆ ಉಪದ್ರವದಿಂದ ನನಗೆ ತಾಳ್ಮೆ ಸಿಗ್ತಾ ಇದೆ. ತಾಳ್ಮೆ ಎಲ್ಲರಿಗೂ ಸಿಗೋದಿಲ್ರಿ. ತುದಿ ಮೇಲೆ ಇರ್ತಾವ ಕೋಪ, ಎಲ್ಲದಕ್ಕೂ ಬಂದು ಬಿಡ್ತಾವ. ಸಹಿಸ್ಕೊಳ್ಳಕ್ಕೆ ಆಗೋಂಗಿಲ್ಲ. ಪಟ್ ಪಟ್ ಅಂತ ಮಾತಾಡ್ಬಿಡ್ತೀವಿ. ಒಬ್ಬ ಸಹೋದರಿ ಇದ್ರು, ಅವ್ರು ಏನೋ ಒಂದು ಕಷ್ಟ ಇದ್ರೆ ನಮಗೆ ಫೋನ್ನಲ್ಲಿ ಹಂಚ್ಕೊಳ್ತಿದ್ರು. ಪಾಸ್ಟರ್ ಹಿಂಗ್ರಿ, ನಮ್ಮ ಮನೇಲಿ ಬೇರೆ ನಮಗೆ ನಮ್ಮ ಅತ್ತೆ ಹಿಂಗೆ ವಟ ವಟ ಅಂತ ಅಲ್ಲ, ನನಗೆ ತಡ್ಕೊಳಕ್ ಆಗೋಂಗಿಲ್ಲ. ನಾನು ಎಷ್ಟೋ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಕೋಪ ಬಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ನನಗಾಗೋದಿಲ್ಲ. ನನಗೂ ಸಹಿಸ್ಕೊಳ್ಳಕ್ ಆಗೋದೇ ಇಲ್ಲ. ಪಟ್ ಅಂತ ನಾನು ಏನು ಮಾಡ್ಬಿಡ್ತೀನಿ, ಮಾತಾಡ್ಬಿಡ್ತೀನಿ. ನನ್ನ ಕೋಪವನ್ನು ಎಷ್ಟೋ ಕಂಟ್ರೋಲ್ ಮಾಡ್ಬೇಕಂತಿದ್ದೀನಿ, ಆದ್ರೆ ಅದು ಕಂಟ್ರೋಲ್ ಆಗ್ತಾನೇ ಇಲ್ರಿ ಅಂತೇಳಿ ಅವ್ರು ಮಾತಾಡ್ತಾ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಕೆಲವೊಂದು ವಿಷಯಗಳು ನಾವು ಸಹಿಸ್ಕೊಳ್ಳೋದೇ ಇಲ್ಲ, ಕೆಲವೊಂದು ಮಾತುಗಳು ನಾವು ಸಹಿಸ್ಕೊಳ್ಳೋದೇ ಇಲ್ಲ. ಸಮ್ಟೈಮ್ಸ್ ನಾವು ಶಿಲುಬೆಯನ್ನು ದೃಷ್ಟಿಸಬೇಕು. ಶಿಲುಬೆ ಎನ್ನುವುದು ಬೇರೆ ಕೇವಲ ಒಂದು ಯೇಸು ಸ್ವಾಮಿ ಹೊತ್ತಿದಂತ ಶಿಲುಬೆ ಮಾತ್ರ ಇಲ್ಲ, ಅದು ಒಂದು ಭಾರ ಮಾತ್ರ ಇಲ್ಲ. ಆತನ ನಮಗಾಗಿ ಪಟ್ಟ ಒಂದು ಶ್ರಮ, ಕಷ್ಟ, ತ್ಯಾಗ ಎಲ್ಲವೂ ಆ ಶಿಲುಬೆಯಲ್ಲಿ ಇದೆ. ಅದಕ್ಕೆ 1ನೇ ಕೊರಿಂಥಿಯದಲ್ಲಿ ಪೌಲನು ಹೇಳುವಾಗ ಒಂದು ಮಾತು ಹೇಳ್ತಾ ಇದ್ದಾನೆ, ಶಿಲುಬೆಯ ವಿಷಯವು ಈ ಲೋಕದ ಜನರಿಗೆ ಏನಾಗಿದೆ? ಅದು ಹುಚ್ಚುತನವಾಗಿದೆ. ಆಮೇಲೆ ಶಿಲುಬೆ ವಿಷಯಗಳನ್ನು ತಗೊಳ್ಳುವಾಗ ಲೋಕದವರಿಗೆ ಏನಾಗಿರುತ್ತೆ? ಅದು ಹುಚ್ಚು ಮಾತುಗಳಾಗಿರುತ್ತೆ. ಆದರೆ ರಕ್ಷಣೆಯ ಮಾರ್ಗದಲ್ಲಿ ಇರುವಂತ ನಮಗಾದ್ರೂ ಅದುವೇ ದೇವರ ಶಕ್ತಿಯಾಗಿದೆ.
ಆಮೆನ್. ಹಲ್ಲೆಲೂಯಾ. ಆ ಶಿಲುಬೆ ನೋಡುವಾಗ ನನಗೆ ಶಕ್ತಿ ಬರ್ತಾ ಇದೆ. ನಮ್ಮಪ್ಪ ನನಗಾಗಿ ಕಷ್ಟ ಹೊತ್ತಿದ್ದಾನೆ, ನನಗೇನಪ್ಪ ಅನ್ನುವ ಒಂದು ಧೈರ್ಯ ಆ ಶಿಲುಬೆ ನೋಡುವಾಗ ನನಗೆ ಬರ್ತಾ ಇದೆ. ಆಮೆನ್. ಉಪದ್ರವವು ಒಳ್ಳೆಯದೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಉಪದ್ರವಗಳಿಂದ, ಆ ಸಂಕಟಗಳಿಂದ, ಆ ನೋವುಗಳಿಂದ ನನಗೆ ತಾಳ್ಮೆ ಸಿಗತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗಾಗಿ ಎಲ್ಲ ಸಹಿಸಿಕೊಂಡ. ಅವನು ಒಬ್ಬ ತಂದೆಯ ಮಗ, ಪರಲೋಕ ರಾಜ್ಯದ ರಾಜನ ಒಡೆಯನ ಮಗನು ಯೇಸು ಸ್ವಾಮಿ. ಆದ್ರೆ ಅವನು ಕೂಡ ಎಲ್ಲವನ್ನು ನಮಗಾಗಿ ಏನ್ ಮಾಡಿದ್ದಾರೆ? ಸಹಿಸಿಕೊಂಡ. ಆ ತಾಳ್ಮೆ ಇವತ್ತು ನಮಗೆ ಬೇಕು. ಅಲ್ಲೆಲ್ಲೋ ಉಪದ್ರವದಿಂದ ನಮಗೇನ್ ಸಿಗತ್ತೆ? ತಾಳ್ಮೆ ಸಿಗತ್ತೆ. ಹಾಗಾಗಿ ಉಪದ್ರವದಲ್ಲಿ ಅವನು ಉಲ್ಲಾಸವಾಗಿದ್ದನು. ಆಮೇಲೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ತಾಳ್ಮೆಯಿಂದ ಆಮೇನ್ ಅನುಭವ ಸಿಗುವಂತದ ಇದೆ. ತಾಳ್ಮೆಯಿಂದ ನಮಗೇನ್ ಸಿಗ್ತಾ ಇದೆ? ಅನುಭವ. ಅಲ್ಲೆಲ್ಲೂಯ್ಯ. ಲೆಸನ್ಸ್, ಒಂದೊಂದು ಪಾಠ ಕಳೀತಾ ಇದ್ದೀವಿ. ಒಂದೊಂದು ಇನ್ಸಿಡೆಂಟ್ ನಲ್ಲಿ ಒಂದೊಂದು ಉಪದ್ರವಗಳು, ವೇದನೆಗಳು, ನೋವುಗಳು ಬರುವಾಗ ಅದರಿಂದ ಯಾವುದೋ ಒಂದು ಪಾಠವನ್ನು ನಾವೇನ್ ಮಾಡ್ತಾ ಇದ್ದೀವಿ? ಕಳೀತಾ ಇದೀವಿ. ಅದು ಅನುಭವ. ಈಗ ನಾವು ನಮ್ಮ ಮಕ್ಕಳಿಗೆ ಏನಂತೀವಿ? ಯಪ್ಪ, ನಾವಂದ್ರೆ ಶಾಲೆಗೆ ಹೋಗಿಲ್ಲ, ನಾವಂತೂ ಓದ್ಲಿಲ್ಲ, ನಾವು ಓದಿದ್ರೆ ಇವತ್ತು ಎಲ್ಲಿಗೋ ಇರ್ತಿದ್ದೀವಿ, ಬಂದಿದ್ದನ್ನು ಕೂಡ ನಾವು ಉಪಯೋಗಿಸ್ಕೊಂಡಿಲ್ಲ, ನೀವಾಗ ಓದ್ರಪ್ಪ ಅಂತೇಳಿ ಮಾತಾಡ್ತೀವಲ್ಲ. ಯಾಕೆ? ಅನುಭವ. ನಾವು ಓದಿದರೆ ಚೆನ್ನಾಗಿರ್ತಿದ್ದೀವಿ, ನಾವು ಓದಲಿಲ್ಲ, ಹಂಗಾಗಿ ಅದೆಲ್ಲ ಕಳ್ಕೊಂಡಿದ್ದೀವಿ. ಸೊ ನಾವು ಕಳ್ಕೊಂಡಿದ್ರೆ ನೀವು ಏನು ಮಾಡ್ಕೋಬೇಡ್ರಿ, ಕಳ್ಕೋಬೇಡ್ರಿ, ಕಷ್ಟಪಟ್ಟರು ಪರವಾಗಿಲ್ಲ, ಕಳೀರಿ ಅಂತ ಹೇಳಿ ನಾವೇನು ಮಾಡ್ತೀವಿ? ಮಕ್ಕಳಿಗೆ ಬೋಧನೆ ಹೇಳ್ತೀವಿ. ಕರೆಕ್ಟಾ? ಯಾಕೆ? ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಕಷ್ಟ ನಮಗೆ ಬೇಡ. ಇದು ಅನುಭವ. ಆಮೇಲೆ ನಾವು ಬಿಸಿಲಿಗೆ ಅಡ್ಡಾಡಿವಿ, ನಾವು ಎಲ್ಲ ಕಡೆ ಒತ್ಕೊಂಡು ಹೋಗಿವಿ, ನಾವು ಎಲ್ಲ ಸಹಿಸ್ಕೊಂಡಿದೀವಿ, ನಾವು ವೇದನೆ ಪಡ್ತಾ ಇದೀವಿ, ಇನ್ನೂ ದುಡಿತಾ ಇದ್ದೀವಿ, ನಾವು ಇನ್ನೂ ಹಂಗೆ ಇದ್ದೀವಿ, ನೀವಾದ ಕಳೆದು ಮುಂದಕ್ಕೆ ಹೋಗ್ರಿ ಅಂತ ಮಾತಾಡ್ತೀವಲ್ಲ, ಅದು ಅನುಭವ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ತಾಳ್ಮೆಯಿಂದ ನಮಗೇನ್ ಸಿಗ್ತಾ ಇದೆ? ಆ ಅನುಭವ ಸಿಗ್ತಾ ಇದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆ ಅನುಭವದಿಂದ ಏನ್ ಸಿಗುತ್ತೆ ನಮಗೆ? ಆಮೇಲೆ ಆ ಅನುಭವದಿಂದ ನಮಗೇನ್ ಸಿಗತ್ತೆ? ನಿರೀಕ್ಷೆ ಸಿಗುವಂತದಾಗಿದೆ. ಅನುಭವ ಏನನ್ನು ಹುಟ್ಟಿಸುತ್ತದೆ? ನಿರೀಕ್ಷೆ. ನಿರೀಕ್ಷೆ ಅಂದ್ರೆ ನಂಬಿಕೆ. ಅಲ್ಲೆಲ್ಲೂಯ್ಯ. ಆ ಅನುಭವದಿಂದ ನಮಗೇನ್ ಸಿಗತ್ರಿ? ಏನ್ ಸಿಗತ್ತೆ ನಮಗೆ? ಬಾಯ್ ಬಿಟ್ಟು ಮಾತಾಡಿ. ಏನ್ ಸಿಗತ್ತೆ? ನಿರೀಕ್ಷೆ. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಆ ಅನುಭವಗಳು ನಮಗೆ ಬರುವಾಗ, ಇನ್ನೊಂದು ಸಾರಿ ಅದು ಬರುವಾಗ ನಾವೇನ್ ಮಾಡುತ್ತೇವೆ? ಹಿಂಗ್ ಹೋದ್ರೆ ಹಂಗಾಗತ್ತಪ್ಪ, ಖಂಡಿತವಾಗಿ ಹಿಂಗೆ ಆಗತ್ತಪ್ಪ ಅಂತೇಳಿ ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವಿ. ಹಲ್ಲೆಲೂಯಾ. ಆ ರಸ್ತೆಗೆ ಹೋಗ್ಬೇಡೋ, ಆ ರಸ್ತೆ ಹಿಂಗಾಗಿರುತ್ತೆ, ಆ ರಸ್ತೆಯಲ್ಲಿ ಹಿಂಗಿದೆ ಅಂತೇಳಿ ಇನ್ನೊಬ್ಬರಿಗೆ ನಾವೇನ್ ಮಾಡ್ತೀವಿ? ಮಾತಾಡ್ತೀವಿ. ಯಾಕೆ? ನಮಗೆ ಆಲ್ರೆಡಿ ಅನುಭವ ಆಗಿದೆ. ಆ ಅನುಭವದಿಂದ ಪೆಟ್ಟು ತಿಂದಿದ್ದೀವಿ. ಆ ಪೆಟ್ಟಿನಿಂದ ಈಗ ನಾವು ಬುದ್ಧಿ ಬಂದಿದೆ. ಆ ಬುದ್ಧಿಯೇ ನಿರೀಕ್ಷೆಯಾಗಿದೆ, ಆ ಬುದ್ಧಿಯೇ ನಂಬಿಕೆ ಆಗಿದೆ. ಅದಕ್ಕೆ ಇನ್ನೊಬ್ರು ಹೇಳ್ತೀವಿ, ಹಂಗ ಹೋಗ್ಬೇಡ್ರೋ, ಅಲ್ಲಿ ಹೋದ್ರೆ ಹಿಂಗಿರುತ್ತೆ, ಹಿಂಗ್ ಹೋಗ್ಬೇಡ್ರೋ, ಹಂಗಾಗತ್ತೆ, ಹಿಂಗ್ ಹೋಗ್ಬೇಡ್ರೋ, ಹಿಂಗಾಗುತ್ತದೆ. ಯಾಕ? ಆ ಒಂದು ನಿರೀಕ್ಷೆ ನಮಗೆ ಬಂದಿದೆ. ಹಲ್ಲೆಲೂಯಾ. ಸೊ ಉಪದ್ರವದಿಂದ ಹುಟ್ಟುವಂಥದ್ದು ನಂಬಿಕೆಯಾಗಿದೆ. ಹಲ್ಲೆಲೂಯಾ. ನಂಬಿಕೆ ಬರ್ಬೇಕಂದ್ರೆ ಫಸ್ಟ್ ಕಷ್ಟ ಬರಬೇಕು. ಹಲ್ಲೆಲೂಯಾ. ಕಷ್ಟ ಬಂದ್ರೆ ಮಾತ್ರ ನಮಗೆ ತಾಳ್ಮೆ ಸಿಗೋದು, ತಾಳ್ಮೆ ಬಂದ್ರೆ ಮಾತ್ರ ನಮಗೆ ಅನುಭವ ಸಿಗೋದು, ಅನುಭವ ಬಂದ್ರೆ ಮಾತ್ರ ನಮಗೆ ನಂಬಿಕೆ ಹುಟ್ಟುವಂತದಾಗಿದೆ. ಆಮೇಲೆ ಅನುಭವದಿಂದ ಏನ್ ಸಿಗುತ್ತೆ ನಮಗೆ? ನಂಬಿಕೆ. ನಂಬಿಕೆ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದೇ ಇಲ್ಲ. ಆಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ನಂಬಿಕೆ ಪಡ್ಕೊಂಡಿವಿ ಅಂದ್ರೆ ಈ ನಂಬಿಕೆ ನಮ್ಮನ್ನ ಏನ್ ಮಾಡೋದಿಲ್ಲ? ಭಂಗಪಡಿಸೋದಿಲ್ಲ, ನಾಚಿಕೆ ಪಡಿಸೋದಿಲ್ಲ, ನಮ್ಮನ್ನ ಅದು ಕೆಳಗೆ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಪೆಟ್ಟು ತಿಂದು 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 ಕಲ್ಲಿಗೆ ಮೂರ್ತಿ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಕಲ್ಲು ಏನಾಗ್ಬಿಟ್ಟಿತ್ತು? ಈಗ ಮೂರ್ತಿಯಾಗಿದೆ. ಒಂದು ವೇಳೆ ಆ ಪೆಟ್ಟೆ ಬೀಳಲಿಲ್ಲ ಅಂದ್ರೆ ಅದು ಏನಾಗಿರ್ತಿತ್ತು? ಕಲ್ಲಾಗೆ ಉಳ್ಕೊಳ್ತಿತ್ತು. ಕರೆಕ್ಟಾ? ಪೆಟ್ಟು ತಿಂದಿದ್ದಕ್ಕೆ ಅದು ಏನಾಗಿದೆ? ಈಗ
ಮೂರ್ತಿಯಾಗಿದೆ. ಅಲ್ಲೆಲೂಯಾ. ಸೊ ಆ ಪೆಟ್ಟು ತಿಂದು 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 ನನ್ನಲ್ಲಿ ಏನ್ ಬಂದಿದೆ? ನಂಬಿಕೆ ಬಂದಿದೆ. ಈಗ ಎಷ್ಟು ಪೆಟ್ಟು ತಿಂದ್ರೂ ನಾನು ಸಂತೋಷವಾಗಿರ್ತೇನೆ. ಅಲ್ಲೆಲೂಯಾ. ಯಾಕಂದ್ರೆ ಈಗ ನಾನು ಸುಂದರವಾದ ಮೂರ್ತಿ ಆಗ್ಬಿಟ್ಟಿದೆ. ಅಲ್ಲೆಲೂಯಾ. ಸೊ ಆರಂಭವು ಸ್ವಲ್ಪ ಕಷ್ಟವಾಗಿರ್ಬೋದು, ಹೋಗ್ತಾ 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 ಅದು ಸುಂದರವಾಗಿ ಅನೇಕರು ಬೆಚ್ಚ ಬೀಳುವಂತ ರೀತಿಯಲ್ಲಿ ಅದು ಬ್ರಹ್ಮಾಂಡವಾಗಿರುವಂತದ್ದಾಗಿದೆ. ಅದುವೇ ಉಪದ್ರವದಲ್ಲಿ ಸಿಗುವಂತ ಸಂತೋಷ. ಅಲ್ಲೆಲೂಯಾ. ಆರಂಭ ಸ್ವಲ್ಪ ಕಷ್ಟನೇ, ಆದ್ರೆ ಅಂತ್ಯವು ಹೆಂಗಿರುತ್ತೆ? ಸಂಪೂರ್ಣತೆಯನ್ನು ದೇವರು ಕೊಡುವಂತವನಾಗಿದ್ದಾನೆ. ಅಲ್ಲೆಲೂಯಾ. ಅಲ್ಲಿ ಅರ್ಥ ಆಯ್ತಲ್ಲ ಪ್ರಿಯರೇ? ಸಂಪೂರ್ಣತೆ ನಮಗೆ ಬರಬೇಕಂದ್ರೆ ಉಪದ್ರವದಲ್ಲಿ ನಾನು ಸಂತೋಷವಾಗಿರಬೇಕು. ಆಮೆನ್. ಅಲ್ಲೆಲೂಯಾ. ಅದಕ್ಕೆ ಈ ಒಂದು ಉಪದ್ರವ, ಈ ಒಂದು ನಿರೀಕ್ಷೆಯಿಂದ ನನ್ನ ಆಶೆ ಏನಾಗೋದಿಲ್ಲ, ಅದು ಭಂಗವಾಗುವುದೇ ಇಲ್ಲ. ಖಂಡಿತವಾಗಿ ನನ್ನ ಆಶೆಯನ್ನು ದೇವರು ಏನ್ ಮಾಡುತ್ತಾನೆ? ಪೂರೈಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯ 7ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾತುಗಳನ್ನು ಏನ್ ಮಾಡಿದ್ದಾನೆ? ಆಡಿದ್ದಾನೆ. 7ನೇ ಅಧ್ಯಾಯ 13ನೇ ವಚನ. ಇಕ್ಕಟ್ಟಾದ ದ್ವಾರದೊಳಗೆ ನೀವು ಏನ್ ಮಾಡ್ರಿ? ಪ್ರವೇಶಿಸ್ರಿ. ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗಿರೋ ಮಾರ್ಗವು ಯಾವುದು? ಇಕ್ಕಟ್ಟಾದ ಮಾರ್ಗವಾಗಿರ್ರಿ. ಇಕ್ಕಟ್ಟಾದ ಮಾರ್ಗದಲ್ಲಿ ಏನ್ ಮಾಡ್ರಿ? ನೀವು ಹೋಗ್ರಿ. ಹಲ್ಲೆಲೂಯಾ. ಇನ್ನೊಂದು ಮಾರ್ಗ ಇದೆ, ವಾಕ್ಯ ಕಂಟಿನ್ಯೂ ಮಾಡ್ರಿ. ಯಾಕೆಂದರೆ ನಾಶನೆಗೆ ನಡೆಸುವಂತ ದಾರಿ ಅದು ಅಗಲವಾದ ಮಾರ್ಗವು ವಿಶಾಲವೂ ಆಗಿದೆ. ಅದು ಅಗಲವಾಗಿಯೂ ವಿಶಾಲವಾಗಿಯೂ ಇದೆ. ಎದಕ್ಕೆ ಹೋಗೋದು? ನಾಶನೆಗೆ ಹೋಗೋದು. ಆಮೇಲೆ ಯೋಚನೆ ಮಾಡಿದ್ರಿ, ಹೋಗಿ ನೋಡ್ರಿ. ನನಗೆ ಕಷ್ಟನೇ ಬೇಡ ಅಂತಿರಲ್ಲ, ಕಷ್ಟನೇ ಬೇಡ ಅನ್ನೋರು ಖಂಡಿತವಾಗಿಯೂ ಒಂದು ದೊಡ್ಡ ಕಷ್ಟ ಬಂದ್ರೆ ಸಹಿಸ್ಕೊಳಕ್ ಆಗೋದಿಲ್ಲ. ದಿನದಿನಕ್ಕೆ ಕಷ್ಟಪಟ್ಟವರು ದೊಡ್ಡ ಕಷ್ಟ ಬಂದ್ರೂ ಅಸ್ಸಾಲ್ಟ್ ಆಗಿ ಏನ್ ಮಾಡ್ತೀವಿ? ಮುಂದಕ್ಕೆ ಹೋಗುವಂತವರಾಗಿರುತ್ತಾರೆ. ಆಮೇಲೆ ಅಲ್ಲೆಲ್ಲ ಕೇಟಿಗೆ ಅಂದ್ರೆ ನಾಶನೆಗೆ ಹೋಗುವಂತ ದಾರಿ ಅದು ಹೆಂಗಿರತ್ತಂತೆ? ತುಂಬಾ ದೊಡ್ಡದು. ಅದರಲ್ಲಿ ಹೋಗುವಂತವರು, ವಾಕ್ಯದಲ್ಲಿ ನೋಡ್ತಾ 14ನೇ ವಚನದಲ್ಲಿ, ಅದರಲ್ಲಿ ಹೋಗುವಂತವರು ಬಹು ಜನ ಅಂತೆ. ಆಮೇಲೆ ತುಂಬಾ ಜನ ಅದರಲ್ಲಿ ಹೋಗ್ತಾರೆ. ಹಲ್ಲೆಲೂಯಾ. ಒಂದು ಸಿನಿಮಾ ಥಿಯೇಟರ್ಗೆ ಹೋಗ್ರಿ, ಜನ ಹೆಂಗಿರ್ತಾರೆ? ದರ್ಶನ್ ಪಿಕ್ಚರ್ ಬಂತು, ಸುದೀಪಿನ ಪಿಕ್ಚರ್ ಬಂತು ಅಂದ್ರೆ ಬೆವತು ಇದನ್ನ ಮಾಡಿ ಖುಷಿ ಮಾಡಿ ಅಷ್ಟು ಕಷ್ಟಪಟ್ಟುಕೊಂಡು ಅಷ್ಟೆಲ್ಲ ಶರ್ಟ್ ತಗೊಂಡು ಆ ಒಂದು ಬೆವರನ್ನ ಹಿಂಡಿ ಒಳಗೆ ಹಾಕೊಂಡು ಒಳಗೆ ಹೋಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಜನ ರಾಶಿ ಜಾಸ್ತಿ ಇರೋದು. ಆಮೇಲೆ ಹಲ್ಲೆಲೂಯಾ. ಈಗ ಬಸ್ ಫ್ರೀ ಮಾಡಿದಂತೂ ಬಸ್ನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯಾಕ? ಜನಗಳು ಜಾಸ್ತಿ. ಹಲ್ಲೆಲೂಯಾ. ಖಾಲಿ ಪಿಲಿ ಖಾಲಿಯಾದ ಸ್ಥಳಗಳಿಗೆ ಅಡ್ಡಾಡೋದು ಜಾಸ್ತಿ ಆಗ್ಬಿಟ್ಟೈತಿ. ಇಷ್ಟು ದಿನ ಹೋಗ್ಲಾರ್ದ ಎಲ್ಲ ಜಾಗವನ್ನು ಇದೇ ಚಾನ್ಸ್ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಜನ ಏನ್ ಮಾಡ್ತಿದ್ದಾರೆ? ಹೋಗ್ತಾರೆ. ಒಂದು ದೇವಸ್ಥಾನ ಬಿಡೋಗಿಲ್ಲ. ಆಮೇಲೆ ಅಲ್ಲೆಲ್ಲೂ ಎಲ್ಲಾ ಕಡೆ ಜನ ಏನ್ ಮಾಡ್ತಿದ್ದಾರೆ? ಅಡ್ಡಾಡೋದೇ ಅಡ್ಡಾಡೋದು. ಹಲ್ಲೆಲೂಯಾ. ಯಾವ ನನ್ನ ಸೊಂಟ, ಯಪ್ಪ ನನ್ನ ಕಾಲು ಅಂತಾರ, ಅಡ್ಡಾಡೋದು ಬಿಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಹೆಂಗಾದ್ ಮಾಡಿ ಏನ್ ಮಾಡ್ತಾರೆ? ನುಗ್ಗಿಕೊಂಡಾದ ಹೋಗುವಂತವರಾಗಿದ್ದಾರೆ. ಒಂದಿನ ನಾವು ಹೊಸಲಿಂಗಪುರಿಗೆ ಪ್ರೇಯರ್ಗೆ ಹೋಗ್ಬೇಕಾಗಿತ್ತು. ಇಲ್ಲಿ ಕುಷ್ಟಗಿಗೆ ಇಲ್ಲಿ ಹೋಗಿ ನಿಂತಿದ್ದೀವಿ. 5 ಬಸ್ ಫುಲ್ ರಶ್. ಅದು ಹೆಂಗ್ ಹತ್ತಾರೋ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಸಣ್ಣ ಹುಡುಗಿಯಾರಿಂದ ಮುದುಕಿ ತನಕ ಎಲ್ಲರೂ ಮೆಟ್ಲು ತನಕ ನಿಂತ್ಕೊಂಡಿರ್ತಾರೆ. ಒಂದು ಕಾಲ ಅಷ್ಟೇ ಇರ್ತಾವೆ. ಒಳಗೆ ಹೋಗ್ರೋ, ನಾ ಬೆಳಿತೀನಿ ಅಂತ ಅಜ್ಜಮ್ಮ ಮಾತಾಡ್ಕೊಂಡು ಹತ್ತದವ್ರಂತಾರೆ. ಅಲ್ಲೆಲ್ಲೂ ಮಂಗಳವಾರ ಐ ಥಿಂಕ್ ನಾನು ಹೋಗೋ ಟೈಮ್ ಸಿಕ್ಕಾಪಟ್ಟೆ ರಶ್. ಅಲ್ಲೆಲ್ಲೂ ಯಾಕಂದ್ರೆ ಈಗ ನಾಶನೆಗೆ ಹೋಗುವಂತ ದಾರಿ ಹೆಂಗಿದೆ? ಅದು ತುಂಬಾ ದೊಡ್ಡದು. ಬಹು ಜನ ಅದರಲ್ಲಿ ಹೋಗ್ತಾ ಇರ್ತಾರೆ. ಆದರೆ ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗವು ಅದು ತುಂಬಾ ಇಕ್ಕಟ್ಟು ದಾರಿ, ಚಿಕ್ಕದು ಆಗಿದೆ. ಅದರಲ್ಲಿ ಹೋಗುವಂತವರು ಸ್ವಲ್ಪ ಜನ, ಕೆಲವರು ಮಾತ್ರ ಅದರಲ್ಲಿ ಹೋಗ್ತಾರೆ. ಸಭೆಗೆ ಬನ್ರಿ ಅಂದ್ರೆ ಎಷ್ಟು ಜನ ಬರ್ತಾರ? ಸಿನಿಮಾಗೆ ಹೋಗೋಣ ಬರ್ರಿ ಅಂದ್ರೆ ಬಹಳ ಜನ ಬರ್ತಾರೆ. ಸಭೆಗೆ ಬನ್ರಿ ಅಂತ ಹೇಳಿದ್ರೆ ನೀವು ನೋಡೋಣ. ಆಮೇಲೆ ಯಾಕಂದ್ರೆ ಇಲ್ಲಿ ಬಂದ್ರೆ ಜೀವ, ಅಲ್ಲಿ ಹೋದ್ರೆ ನಾಶನ. ಆದ್ರೆ ಜನ ಯಾವ್ದು ಮನಸ್ಸು ಕೊಡ್ತಾ ಇದಾರ? ನಮ್ಮ ಯೇಸು ಸ್ವಾಮಿ ಹೇಳಿದ ಮಾತು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಾಶನೆಗೆ ಹೋಗುವ ದಾರಿಯಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಬರಲಿಕ್ಕೆ ಸ್ವಲ್ಪ ಕೆಲವೇ ಜನ, ಅದ್ರಲ್ಲಿ ನಾವು ಇರ್ತೀವಿ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ.
ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಒಂದಿನ ಬರ್ತಾರಂತ, ಅವಾಗ ನಾವು ಹೋಗ್ಲಿಕ್ಕೆ ರೆಡಿ ಆಗಿರುತ್ತೇವೆ. ಹಲ್ಲೆಲೂಯಾ. ನಾಶನದ ಮಾರ್ಗದಲ್ಲಿದ್ದವರು ಇಲ್ಲೇ ಇರ್ತಾರೆ, ನಿತ್ಯ ಜೀವಿಗೆ ನಾವು ಹಾರಿ ಹೋಗುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಉಪದ್ರವದಲ್ಲಿ ನಾನು ಸಂತೋಷವಾಗಿದ್ದೀನಿ ಅಂತ ಪೌಲ ಹೇಳಿದ್ದಾನೆ. ಇಕ್ಕಟ್ಟಾದ ಮಾರ್ಗ ಇದು, ಕಷ್ಟವಾದ ಮಾರ್ಗ ಇದು, ಆದ್ರೂ ನನಗೆ ನಿರೀಕ್ಷೆ ಇದೆ, ನನಗೆ ನಿತ್ಯ ಜೀವ ಉಂಟು. ಆಮೇಲೆ ಒಂದು ದಿನ ನಾನು ಪರಲೋಕ ರಾಜ್ಯಕ್ಕೆ ಯೇಸು ಸ್ವಾಮಿ ಜೊತೆಗೆ ಹೋಗ್ಲಿಕ್ಕಿದ್ದೇನೆ ಅಂತ ನಿರೀಕ್ಷೆ ಅವನಿಗೆ ಸಂತೋಷವನ್ನು ಉಂಟು ಮಾಡುವಂತದ್ದಾಗಿದೆ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾಶನದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಅನೇಕರು ರೆಡಿ ಆಗಿರ್ತಾರೆ, ಆದ್ರೆ ನಿತ್ಯ ಜೀವಿಗೆ ಬರ್ಬೇಕಂದ್ರೆ ಎಷ್ಟು ಜನ? ಸ್ವಲ್ಪ, ಮನೆಗೊಬ್ರು, ಅದು ಕೂಡ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಹೌದಲ್ರಿ? ಬೇರೆ ಎಲ್ಲ ಹೋಗೋಣ ಅಂದ್ರೆ ಮನೆ ಎಲ್ಲರೂ ಏನ್ ಮಾಡ್ತಾರೆ, ರೆಡಿಯಾಗಿ ಗಾಡಿ ಮಾಡ್ಕೊಂಡು ಹೋಗ್ತಿರ್ತೀವಿ. ಕರೆಕ್ಟಾ? ದುಡಿಲಿಕ್ಕೆ ಹೋಗುವಾಗಲೂ ನಡಿ ಕರೆಕ್ಟ್, ನಡಿ, ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ಒಟ್ಟು ಹೋಗೋಣ. ಹಲ್ಲೆಲೂಯಾ. ಸಭೆಗೆ ಹೋಗೋಣ ಅಂದ್ರೆ ಮಾತ್ರ ಬೇಡ ಬಿಡು, ಈ ವಾರ ಬೇಕಂದ್ರೆ ನೀನು ಅಷ್ಟೇ ಹೋಗ್ಬಾ ಅಂತೇಳಿ ಮನೆಯವ್ರು ಕಳಿಸ್ಕೊಡ್ತಾರೆ. ಅಥವಾ ಅದು ಬೇಡ ಬಿಡು, ದೇವ್ರು ಎಲ್ಲಿದ್ರು ದೇವರೆಲ್ಲ ಇಲ್ಲೇ ಇದ್ದು ಮಾಡೋಣ. ಆಮೇಲೆ ಹಲ್ಲೆಲೂಯಾ. ಅದು ನೋಡಿ, ನಿಜವಾಗ್ಲೂ ಈ ಲೋಕದಲ್ಲಿ ಕೆಲವೊಂದು ವಿಷಯಗಳು ನೋಡುವಾಗ ತುಂಬಾ ವೇದನೆ ಆಗ್ತಾ ಇದೆ. ನಾಶನಕ್ಕೆ ಹೋಗ್ಲಿಕ್ಕೆ ಅನೇಕರು ಕುಟುಂಬವಾಗಿ ರೆಡಿ ಆಗಿರ್ತಾರೆ. ಆಮೇಲೆ ಕಷ್ಟಪಟ್ಟುಕೊಂಡಾಗ ಹೋಗ್ತಾರೆ. ಹಲ್ಲೆಲೂಯಾ. ಕಷ್ಟಪಟ್ಟುಕೊಂಡಾಗ ಏನ್ ಮಾಡ್ತಾರೆ ಅವರು? ಹೋಗ್ತಾರೆ. ಹಲ್ಲೆಲೂಯಾ. ಸೊ ಈಗ ಕೆಲವೊಂದು ಊರ್ ಜಾತ್ರೆಗಳೆಲ್ಲ ಬರುವಾಗ ಎಷ್ಟೇ ದೂರ ಇರಲಿ ಎಲ್ಲರೂ ಬಂದು ಸೇರಿರ್ತೀವಿ, ಕುಟುಂಬವಾಗಿ ಬಂದಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಒದ್ದಾಡ್ಕೊಂಡಾದ ಹೋಗ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ವಾಕ್ಯನೇ ಹೇಳಿದೆ, ನಾಶನಕ್ಕೆ ಹೋಗುವಂಥ ದಾರಿಯಲ್ಲಿ ತುಂಬಾ ದೊಡ್ಡದು, ಅನೇಕರು ಹೋಗ್ತಾರೆ. ಆದರೆ ನಿತ್ಯ ಜೀವ, ಪರಲೋಕ ರಾಜ್ಯಕ್ಕೆ ಬರುವಂಥ ದಾರಿ ಹೆಂಗಿದೆ? ಅದು ಇಕ್ಕಟ್ಟು, ಅದರಲ್ಲಿ ಎಲ್ಲರೂ ಬರಲಿಕ್ಕೆ ಆಗೋದಿಲ್ಲ. ಯಾರು ತಿಳಿದಿರ್ತಾರೋ, ಯಾರಿಗೆ ನಿರೀಕ್ಷೆ ಇದೆಯೋ ಅವರು ಮಾತ್ರ ಏನ್ ಮಾಡ್ತಾರ್ರಿ, ಆ ಒಂದು ಭಾಗದಲ್ಲಿ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ನಿರೀಕ್ಷೆ ನನಗೂ ನಿಮಗೂ ಉಂಟಂತ ನಂಬುತ್ತೇನೆ. ಆಮೇಲೆ ಅಲ್ಲಲ್ಲಿ ಅದಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ವೇದನೆ ಆದ್ರೂ ಪರವಾಗಿಲ್ಲ, ನೋವಾದ್ರೂ ಪರವಾಗಿಲ್ಲ, ಅನಾರೋಗ್ಯ ಬಂದ್ರೂ ಪರವಾಗಿಲ್ಲ, ನನಗೆ ಈ ಮಾರ್ಗ ಬೇಕು ಅಂತ ನಾವು ಆರಿಸಿಕೊಂಡಿದ್ದೇವೆ. ಅಲ್ಲೆಲ್ಲೋ ಯಾಕಂದ್ರೆ ಈ ಮಾರ್ಗದಲ್ಲಿ ನಾನು ಹೋಗುವಾಗ ಎಲ್ಲಿ ಹೋಗ್ತೀನಿ ನಾನು? ಆಮೇಲೆ ದೇವರೊಂದಿಗೆ ಹೋಗ್ತಾ ಇರ್ತೇವೆ. ದೇವರು ನನಗಾಗಿ ನಿತ್ಯ ಜೀವನ ಏನ್ ಮಾಡಿರ್ತಾನ್ರಿ, ಇಟ್ಟಿರುವಂತವನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮ್ಟೈಮ್ಸ್ ನಾವೇನ್ ಮಾಡ್ತೀವಿ, ಯಪ್ಪ ನೋಡು ಜನ ಎಲ್ಲ ಅಲ್ಲಿದಾರ, ಅದು ಎಲ್ಲರೂ ಅಲ್ಲಿರುವಾಗ ನಾವು ಮಾತ್ರ ಹೆಂಗ್ರಿ ಇಲ್ಲಿರೋದು? ಆಮೇಲೆ ನಾನು ಮಾತ್ರ ಹೆಂಗ್ರಿ ಇಲ್ಲಿರೋದು? ಅದಕ್ಕೆ ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಹೋಗೋರು ಜಾಸ್ತಿ ಜನ ಇದ್ದಾರೆ. ಐಸ್ವಾಮಿ ಆಲ್ರೆಡಿ ಹೇಳಿದಾನೆ, ಯಪ್ಪ ಇದು ಇಕ್ಕಟ್ಟಾದ ಮಾರ್ಗ, ಎಲ್ಲರೂ ಬರ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅಗಲವಾದ ಮಾರ್ಗದಲ್ಲಿ ಎಲ್ಲರೂ ಹೋಗ್ತಾರೆ. ಹಲ್ಲೆಲೂಯಾ. ನೋಡು, ಅಲ್ಲಿ ಹೋದ್ರೆ ನಾಶನ, ಇಲ್ಲಿ ಬಂದ್ರೆ ನಿತ್ಯ ಜೀವ, ಯಾವ್ದು ಬೇಕು? ಹಲ್ಲೆಲೂಯಾ ಅಂತ ಯೇಸುಸ್ವಾಮಿನೇ ಕೇಳಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ನಾವು ಹೋಗ್ಬಿಟ್ರೆ ಕಳ್ಕೊಂಡ್ ಬಿಡ್ತೀವಿ. ಆಮೇಲೆ ಉಪದ್ರವಗಳು ಬರುವಾಗ ಸ್ವಲ್ಪ ನಮಗೆ ತಾಳ್ಮೆ ಬೇಕ್ರಿ. ಆ ತಾಳ್ಮೆ ಅನುಭವವನ್ನು ಕೊಡುತ್ತೆ. ಆ ಅನುಭವ ನನಗೆ ನಿರೀಕ್ಷೆನೆ ಉಂಟು ಮಾಡುತ್ತದೆ. ಆ ನಿರೀಕ್ಷೆ ನನ್ನ ಆಸೆನ ಏನ್ ಮಾಡೋಂಗಿಲ್ಲ, ಅದು ಭಂಗಪಡಿಸುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ಅನೇಕರಿಗೆ ಏನಂದ್ರೆ ಬಂದ ತಕ್ಷಣ ಆರಾಮಾಗ್ಬಿಡ್ಬೇಕು, ಬಂದ ತಕ್ಷಣ ನಾನು ಶ್ರೀಮಂತನಾಗ್ಬಿಡ್ಬೇಕು, ಬಂದ ತಕ್ಷಣ ಎಲ್ಲ ನೋವು ಹೋಗ್ಬಿಡ್ಬೇಕು, ಬಂದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು. ಆಮೇಲೆ ಹಲ್ಲೆಲೂಯಾ. ಆಗುತ್ತೆ, ಆಗ್ಬೋದು, ಆದ್ರೆ ಪರ್ಮನೆಂಟ್ ಆಗಿ ಅದು ಆಗೋದಿಲ್ಲ. ಆಮೇಲೆ ಅಲ್ಲೆಲ್ಲ ಕೆಲವೊಂದು ಕಡೆ ಡಾಕ್ಟರ್ ಕಡೆ ಹೋಗ್ತೇವೆ, ಹೋದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಡಾಕ್ಟ್ರೇ ನನಗೆ ಆಗ್ತಾ ಇಲ್ಲ, ಏನೋ ಒಂದು ಚುಚ್ಚು ಬಿಡ್ರೆ ನಾನು ಆರಾಮಾಗ್ಬಿಡ್ಬೇಕು. ಒಂದೇ ಒಂದು ಇಂಜೆಕ್ಷನ್ ಹಾಕ್ತಾರೆ, ಒಂದೇ ಒಂದು ಸೂಜಿ ಹಾಕ್ತಾರೆ. ಹಲ್ಲೆಲೂಯಾ. ಹಾಕಿ ಒಂದು 10 ನಿಮಿಷಕ್ಕೆ ಹೆಂಗ ಅನಿಸುತ್ತೆ ನಮಗೆ, ಅಪ್ಪಾಡ ಆರಾಮಾಗಿದ್ದೀನಿ ಹಲ್ಲೆಲೂಯಾ ಅಂತ ಹೇಳಿ ಮನೆಗೆ ಹೋಗಿರ್ತೀವಿ. ಮತ್ತೆ ರಾತ್ರಿ ಒದ್ದಾಡ್ತಾ ಇರ್ತೀವಿ. ಆಮೇಲೆ ರಾತ್ರಿ ಮತ್ತೆ ಏನ್ ಮಾಡ್ತಿರ್ತೀವಿ, ಮತ್ತೆ ಆ ಟೈಮ್ಗಷ್ಟೇ ಆ ಒಂದು ಪವರ್, ಆ ಒಂದು ಇಂಜೆಕ್ಷನ್ ಪವರ್ ಎಲ್ಲಿ ತನಕ ಇರುತ್ತೆ ಅಲ್ಲಿಗೆ ಮಾತ್ರ ಆರಾಮ, ಮತ್ತೆ ಆ ನೋವು ಅಲ್ಲಿಗೆ ಇರುತ್ತೆ. ಆದ್ರೆ ಕೆಲವೊಂದು ಡಾಕ್ಟರ್ ಹಂಗಿಲ್ಲ, ನಿಧಾನವಾಗಿ ಇದನ್ನ 4 ದಿನ ತಗೋ, 15 ದಿನ ತಗೋ, 20 ದಿನ ತಗೋ, ಆಮೇಲೆ ಆರಾಮಾಗತ್ತೆ ಅಂತ ಕೊಟ್ಟಿರ್ತಾರೆ. ಸ್ವಲ್ಪ ಕಷ್ಟನೇ, ಸ್ವಲ್ಪ ಅದು ನೋವು ತಡ್ಕೊಳ್ಳೇಬೇಕು. ಆದ್ರೆ ಅದು ಹಗೂರವಾಗಿ ನಿಧಾನವಾಗಿ ಅದೇನಾಗ್ತಾ ಇರ್ತವೆ, ಕ್ರಮವಾಗಿ ಕಡಿಮೆಯಾಗಿ ಪರಿಪೂರ್ಣವಾಗಿ ಏನಾಗ್ಬಿಡತ್ತೆ, ದೇವನ ಬಿಟ್ಟು ಹೋಗ್ಬಿಡತ್ತೆ. ಹಲ್ಲೆಲೂಯಾ. ಇವತ್ತು ಜನ ಈ ನಿಧಾನವಾಗಿ ಕಡಿಮೆ ಆಗೋದನ್ನ ಇಷ್ಟಪಡೋದಿಲ್ಲ, ತಕ್ಷಣ ಹೋಗ್ಬಿಡ್ಬೇಕು ಅಂತ ಹೇಳಿ ಹೋಗ್ತಾರೆ. ಆಮೇಲೆ ತಕ್ಷಣ ಹೋಗ್ಬೇಕಂತ ಹೋಗಿ ಇವತ್ತು ಎಷ್ಟೋ ಜನ ಹೋಗಿದ್ದನ್ನು ನಾವು ನೋಡಿದ್ವಿ. ಆಮೇಲೆ ಹೌದು, ನಿಜವಾಗ್ಲು ಅಲ್ಲೆಲ್ಲ ತಕ್ಷಣ ಹೋಗ್ಬೇಕಂತ ಹೇಳಿ ಹೈ ಡೋಸ್ ಏನ್ ಮಾಡ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಅದು ಹಾರ್ಟ್ ತಡ್ಕೊಳಕ್ ಆಗೋದಿಲ್ಲ, ದೇಹ ತಡ್ಕೊಳಕ್ ಆಗೋದಿಲ್ಲ, ಹಂಗಾಗಿ ಏನ್ ಮಾಡ್ಬಿಡ್ತಾರೆ, ಅವರು ಹೋಗ್ಬಿಡ್ತಾರೆ. ಆಮೇಲೆ ಇವತ್ತು ನಾವು ಹೆಂಗಿರ್ಬೇಕು, ತಾಳ್ಮೆ. ಉಪದ್ರ ಬರುವಾಗ ಹೆಂಗಿರ್ಬೇಕು,
ತಾಳ್ಮೆ. ಅದರಿಂದ ಫಸ್ಟ್ ಕಲಿಯುವುದು ನಾವು ತಾಳ್ಮೆ. ದೇವರು ಅಬ್ರಹಾಮನ ಏನ್ ಮಾಡಿದ್ರು? ಕರೆದ್ರು. ಕರೆಕ್ಟಾ? ಅಬ್ರಹಾಮನ್ ಗೊತ್ತಿದೆಯಲ್ಲ, ಅಬ್ರಹಾಮನ ಕರೆಯುವಾಗ ಅವನೆಲ್ಲ ಬಿಟ್ಟು ಬಂದಿದ್ದ, ಎಲ್ಲವನ್ನು ಬಿಟ್ಟು ಬಂದಿದ್ದ. ಬಂದ ತಕ್ಷಣ ದೇವ್ರು ಮಾಡ್ಬಿಟ್ರ ಅವನಿಗೆ? ಬಂದ ತಕ್ಷಣ ಅವನ ಶ್ರೀಮಂತನಾಗ್ಬಿಟ್ನ? ಬಂದ ತಕ್ಷಣ ದೇವ್ರ ವಾಗ್ದಾನದ ಮಕ್ಕಳನ್ನು ಹಡೆದಿದ್ನ? ಹಲ್ಲೆಲೂಯಾ. ಕಷ್ಟಪಟ್ಟ ರೀ, ಆದ್ರೆ ಅವನ ನಿರೀಕ್ಷೆಯನ್ನು ಬಿಡ್ಲಿಲ್ಲ. ಕರೆದಾತನು ನಂಬಿಗಸ್ತನಂತ ಹೇಳಿ ಆ ನಿರೀಕ್ಷೆನ ಏನ್ ಮಾಡ್ಲಿಲ್ಲ? ಬಿಡ್ಲಿಲ್ಲ. ಅವನು ಕಷ್ಟಪಟ್ಟಾನ, ಪೆಟ್ಟು ತಿಂದಾನ, ನೋವು ತಿಂದಾನ, ಎಲ್ಲಾ ತಿಂದ್ರು ಅದರಿಂದ ಒಂದೊಂದಾಗಿ ಏನ್ ಮಾಡಿದಾನ? ಅವನು ಕಲ್ತ್ಕೊಂಡು ಬಂದಿದ್ದ. ಇವತ್ತು ನಾವು ಕೂಡ ಉಪದ್ರವದಿಂದ ಕೆಲವೊಂದು ವಿಷಯಗಳನ್ನ ಏನ್ ಮಾಡ್ಬೇಕು? ನಾವು ಕಲಿಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮ ಕಿವಿಯಲ್ಲಿ ಒಂದು ಮಾತು ಹೇಳ್ತೀನಿ, ಯಾರಿಗೆ ಹೇಳ್ಬೇಡ್ರಿ. ಹಿಂಗೋಗ್ರಿ, ಸೀದಾ ಆ ಸರ್ಕಲ್ಗೆ ಹೋಗ್ರಿ. ಸರ್ಕಲ್ನಲ್ಲಿ ಬಲಕ್ಕೆ ತಿರುಗ್ರಿ. ಅಲ್ಲಿಂದ ಒಂದು 4 ಕಿಲೋಮೀಟರ್ ಹೋಗ್ರಿ. ಅಲ್ಲಿಂದ ಎಡಕ್ಕೆ ಏನು ಮಾಡ್ರಿ? 2 ಕಿಲೋಮೀಟರ್ ತಿರುಗ್ರಿ. ಅಲ್ಲಿ ಹೋಗ್ರಿ, ಒಂದು ದೊಡ್ಡ ಒಂದು ಆಳದ ಮರ ಇರುತ್ತೆ. ಆ ಆಳದ ಮರದ ಕೆಳಗೆ ಏನಿರುತ್ತೆ? ಒಂದು ಹುತ್ತಿರುತ್ತೆ. ಆ ಹುತ್ತು ಕೆಳಗೆ ಏನಿದೆ? ಒಂದು ನಿಧಿ ಇದೆ. ಒಂದು 10 ಲಕ್ಷ ರೂಪಾಯಿ ಅಲ್ಲಿದೆ. ಏನಿದೆ? ಒಂದು 10 ಲಕ್ಷ ರೂಪಾಯಿ ಇದೆ. ಆದ್ರೆ ಏನ್ ಮಾಡ್ಬೇಡ್ರಿ, ಯಾರಿಗೂ ಹೇಳ್ಬೇಡ್ರಿ, ನಿಮ್ದೇ ಅದು. ನೀವು ಹೋದ್ರೆ ನಿಮಗೇನಾಗತ್ತೆ? ಸಿಗತ್ತೆ ಅಂತೇಳಿ ನಿಮ್ಮ ಕಿವಿಯಲ್ಲಿ ಒಂದು ಮಾತು ಹೇಳಿದ್ದೀನಿ. ಆದರೆ ಏನು, ಹೋಗುವ ಮಾರ್ಗ ಸ್ವಲ್ಪ ಕಷ್ಟ. ಹೋಗುವಂಥ ಮಾರ್ಗ ಏನಾಗಿದೆ? ಅದು ಸ್ವಲ್ಪ ಕಷ್ಟ. ಮುಳ್ಳಿರುತ್ತೆ, ತೆಗ್ಗಿರುತ್ತೆ, ಒಂದು ಎದೆ ತನಕ ಒಂದು ಕೆರೆ ಬರುತ್ತೆ ಅಲ್ಲಿ. ಸೊ ಇಷ್ಟೆಲ್ಲ ಏನು ಮಾಡ್ಬೇಕು ನೀವು? ದಾಟಿ ಒಂದು ಸಣ್ಣ ಬೆಟ್ಟ ಇರುತ್ತೆ. ಆ ಬೆಟ್ಟ ಹತ್ತಿ ಇಳಿದ್ರೆ ಆ ಮರ ಸಿಗತ್ತೆ ಅಂತ ಹೇಳಿರ್ತೀನಿ. ಹೋಗ್ತೀರಾ ಬಿಡ್ತೀರಾ? 10 ಲಕ್ಷ ರೂಪಾಯಿ ಇದೆ ಅಲ್ಲಿ, ಹೋಗ್ತೀರಾ ಬಿಡ್ತೀರಾ? ಯೋಚನೆ ಮಾಡಂಗಿಲ್ರಿ. ನನಗಷ್ಟೇ ಗೊತ್ತಾ ವಿಷಯ, ನಿಮಗೆ ಅದು ಅಂತ ಹೇಳಿನಿ. ಹೋಗ್ತೀರಾ ಬಿಡ್ತೀರಾ? ಹೋಗ್ತೀವಿ. ಹೋಗೋದಿಲ್ಲ ಅನ್ನೋದು ಸುಳ್ಳು. ಆಮೇಲೆ ಅಲ್ಲೆಲ್ಲೋ ಹೋಗೋದಿಲ್ಲ ಅನ್ನೋದು ಸುಳ್ಳು. ಹಣದ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. 10 ಲಕ್ಷ ರೂಪಾಯಿ ಖಾಲಿ ಸಿಗತ್ತೆ ಅಂದ್ರೆ ಬಿಡ್ತೀವ ನಾವು? ಎಷ್ಟು ವರ್ಷ ದುಡಿಮೆ ಅದು. ಆಮೇಲೆ ಅಲ್ಲೆಲ್ಲೋ 4-5 ವರ್ಷ ದುಡಿದ್ರೆ ಅಷ್ಟು ಸಿಗ್ತಾವ. ಆದ್ರೆ ಒಂದೇ ದಿನದಲ್ಲಿ ನನಗೇನಾಗತ್ತೆ? ಅದು ಸಿಗತ್ತಂದ್ರೆ ಹೋಗ್ತೀವ ಬಿಡ್ತೀವ? ಏನ್ರಿ ಶಂಕರಪ್ಪ? ಹೋಗ್ತೀವ ಬಿಡ್ತೀವ? ಹೋಗ್ತೀವಿ. ಹೋಗೋದಿಲ್ಲ ಅಂತ ಹೇಳೋ ಸುಳ್ಳು. ಮಂದಿ ಬೆಂತಿಗೆ ಹೇಳಂಗಿಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ಹೇಳ್ಬಿಡ್ತಲ್ಲ, ಒಂದು ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಅಷ್ಟೇ ಹೋಗಿರ್ತೀವಿ. ಹಲ್ಲೆಲೂಯಾ. ಅವಾಗ ಒಬ್ರು ಕೇಳ್ತಾರೆ, ಅಲ್ಲಿ ಮುಳ್ಳಿನ ರಸ್ತೆ ಯಾಕೋ ಅಲ್ಲಿ ಹೋಗ್ತೀವಿ? ಹಂಗೆ ಹೋಗ್ತಾನೋ? ಏನಿಲ್ಲ ಬಿಡು, ನೀವು ಹೋಗಿ ನಾವು ಹೋಗಿ ಬರ್ತೀನಿ ಅಂತ ಹೇಳ್ತೀವಿ ಹೊರತು ಇದಕ್ಕೆ ಹೋಗ್ತೀನಿ ಅಂತ ಯಾರಿಗೂ ಹೇಳಂಗಿಲ್ಲ ನಾವು. ಆಮೇಲೆ ಆ ಕೆರೆ ತುಂಬಾ ಆಳವಾಗಿರುತ್ತೆ, ಯಾಕೆ ಅದ್ರಲ್ಲಿ ಹೋಗ್ತೀವಿ? ನನಗೆಲ್ಲ ಗೊತ್ತಾಯ್ತು, ಈಜು ಬರುತ್ತೆ, ಸುಮ್ಮನೆ ಹೋಗ, ನಾವು ಹೋಗಿ ಬರ್ತೀನಿ ಹೇಳ್ತೀವ ಇಲ್ವಾ? ಹಲ್ಲೆಲೂಯಾ. ಬೆಟ್ಟ ಯಾಕೆ ಹತ್ತಿ ಅಂತ ಬಿಸಿಲಾಗ? ಬಾರೋ ಯಪ್ಪ, ಯಾಕೆ ಹತ್ತಿ? ಇಲ್ಲ ನೀನು ಹೋಗೋ, ನಾನು ಹತ್ತಿ ಬರ್ತೀನಿ. ಯಾಕಂದ್ರೆ ಹೇಳೋಂಗಿಲ್ಲ. ಹೇಳಿದ್ರೆ ಅವನು ಬಂದು ಬಿಡ್ತಾನೆ. ನಿನಗಿಂತ ಮುಂಚೆ ಓಡುವಾಗ ಏನು ಮಾಡ್ತಾನ? ಅವನು ತಗೊಳ್ತಾನೆ. ಹಂಗಾಗಿ ಅಲ್ಲಿ ರೊಕ್ಕ ಇದೆ ಅಂದ್ರೆ ನಾವೇನು ಮಾಡ್ತೀವಿ? ಎಲ್ಲ ಬಿಟ್ಟು 10 ವರ್ಷ ದುಡಿಯೋದನ್ನು 1 ತಾಸಿನಲ್ಲಿ ನನಗೆ ಸಿಗತ್ತೆ ಅಂದ್ರೆ ನಾನು ಹೋಗ್ಲಿಕ್ಕೆ ರೆಡಿಯಾಗಿರ್ತೀನಿ. ಹಲ್ಲೆಲೂಯಾ. ಅಂದ ಮೇಲೆ ಅದನ್ನೇ ಯೇಸುಸ್ವಾಮಿ ಹೇಳಿದ್ದಾನೆ, ನಮಗಷ್ಟೇ ಹೇಳಿದ್ದಾನೆ, ನಿತ್ಯ ಜೀವಕ್ಕೆ ಹೋಗುವಂಥ ಸ್ವಲ್ಪ ಇಕ್ಕಟ್ಟು. ಅದು ಬಾಗಿಲು ಸಣ್ಣದು, ಕೆಲವ್ರು ಮಾತ್ರ ಹೋಗ್ಬೋದು. ಅದಕ್ಕೆ ನಿನ್ನನ್ನು ಆರಿಸಿಕೊಂಡು ನಿನಗೆ ಹೇಳ್ತಾ ಇದ್ದು, ನೀನು ಬಂದು ಬಿಡೋದು. ಆಮೇಲೆ ಎಲ್ಲರಿಗೂ ಯೇಸುಸ್ವಾಮಿ ಕರೆಯೋದಿಲ್ಲ, ಎಲ್ಲರಿಗೂ ಯೇಸುಸ್ವಾಮಿ ಹೇಳೋದಿಲ್ಲ. ಸೊ ಈ ನಿಧಿ ಯಾರಿಗೆ ಬೇಕಾಗಿದೆಯೋ, ಯಾರಿಗೆ ಅವಶ್ಯವಾಗಿದೆಯೋ ಅವ್ರಿಗಷ್ಟೇ ದೇವರು ಏನು ಮಾಡಿರ್ತಾನೆ? ಈ ಮಾತುಗಳನ್ನ ಹೇಳಿರ್ತಾನೆ. ಅವರಷ್ಟೇ ಕಷ್ಟಪಟ್ರು, ಯಪ್ಪ ಇಷ್ಟು ಕಷ್ಟ ಬರುತ್ತೆ, ಯಾಕೆ ಚರ್ಚೆಗೆ ಹೋಗ್ತೀವಿ? ನನಗೆಲ್ಲ ಗೊತ್ತಾಯ್ತು, ನೀನು ಹೋಗಿ. ಆಮೇಲೆ ಇಷ್ಟು ದಿನ ಚರ್ಚೆಗೆ ಹೋಗ್ತಾ ಇದ್ದಿ, ಇನ್ನೂ ನೋವಿನಲ್ಲಿ ಇದೆಯಲ್ಲ, ಎಲ್ಲ ನನಗೆ ಗೊತ್ತಾಯ್ತು, ನೀನು ಹೋಗು. ಆಮೇಲೆ ಯಾಕಂದ್ರೆ ನನಗೆ ನಿಧಿ ಯೇಸುಸ್ವಾಮಿ ಹತ್ರ ಆಯ್ತು. ಹಲ್ಲೆಲೂಯಾ. ಯೇಸುಸ್ವಾಮಿ ನನಗೆ ಅಲ್ಲಿ ಇಕ್ಕಟ್ಟಾದ ಭಾಗಗಳಲ್ಲಿ ಏನ್ ಮಾಡಿದ್ದಾನೆ? ಒಳ್ಳೆ ಆಶೀರ್ವಾದ ಇಟ್ಟಿದ್ದಾನೆ. ಅಂದಮೇಲೆ ನಾನೇನು ಮಾಡ್ತಾ ಇರ್ತೀನಿ? ಇಕ್ಕಟ್ಟಾದ್ರೂ ಪರವಾಗಿಲ್ಲ, ಮುಳ್ಳಾದ್ರೂ ಪರವಾಗಿಲ್ಲ, ಕಲ್ಲಾದ್ರೂ ಪರವಾಗಿಲ್ಲ, ಕೆರೆ ಆದ್ರೂ ಪರವಾಗಿಲ್ಲ, ನಾನು ಮುಂದೆ ಹೋಗ್ತಾ ಇರ್ತೀನಿ. ಯಾಕಂದ್ರೆ ದೇವರು ನನಗಾಗಿ ಎಲ್ಲವನ್ನು ಸಮೃದ್ಧಿನಲ್ಲಿ ಇಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಸಮ್ಟೈಮ್ಸ್ ನಾವೇನ್ ಮಾಡುತ್ತೇವೆ? ಸೊ ಈ ಒಂದು ಇಕ್ಕಟ್ಟಾದ ಮಾರ್ಗದ ಪ್ರಸಂಗಗಳನ್ನ ಬಿಟ್ಟು ಬಿಡ್ತೀವಿ. ಈಸಿ ಶಾರ್ಟ್ ಕಟ್ ಅಂತ ಹೇಳಿ ಹೋಗ್ತೀವಲ್ಲ, ಅಲ್ಲಿ ಬಿದ್ದು ಹೋಗ್ಬಿಡ್ತೀವಿ. ಆಮೇಲೆ ಹಲ್ಲೆಲೂಯಾ. ನನಗೆ ಆ್ಯಕ್ಚುಲಿ ಕೆಲವೊಂದು ತಿಂಗಳ ಹಿಂದೆ ಒಬ್ಬ ಸಹೋದರರು ಬಂದು ನನಗೊಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮನಿ ಬೈ ವಾಚ್ ವಿಡಿಯೋ ಅಂತೇಳಿ, ಸಮಥಿಂಗ್ ಒಂದು ವಿಡಿಯೋ ಅಂದರೆ ಒಂದು ಆ್ಯಪ್. ಅದು ಆ ಆ್ಯಪ್ನಲ್ಲಿ ವಿಡಿಯೋ ಅಂದರೆ ಆ್ಯಡ್ಗಳು ಬರ್ತಾ ಇರ್ತಾವೆ. ಸೊ ಒಂದು ಶೂದು, ಸೋಪಿಂದು ಆ್ಯಡ್ಗಳು ಏನು ಮಾಡ್ತಾ ಬರ್ತಾ ಇರ್ತಾವೆ. ಆ ಆ್ಯಡ್ಗಳನ್ನು ನೋಡ್ತಾ ಇದ್ರೆ ರೊಕ್ಕ ಬರುತ್ತೆ. ಆ್ಯಡ್ ನೋಡಿದರೆ ಏನು ಬರುತ್ತೆ? ನಮಗೆ
ರೊಕ್ಕ ಬರತ್ತಂತೇಳಿ ಒಬ್ಬ ಸಹೋದರ, ಇದು ಇಂಡಿಯಾದಲ್ಲಿ ಮಾಡಿದವರು, ಕೆಲವೊಂದು ಬ್ರ್ಯಾಂಡೆಡ್ ಕಂಪನಿಗಳೆಲ್ಲ ಸೇರಿ ಮಾಡಿದೆ, ಇದರಿಂದ ನಮಗೆ ಯಾವುದೋ ಫ್ರಾಡ್ ಇಲ್ಲ, ಇದನ್ನು ಮಾಡ್ಬೋದು ಅಂತೇಳಿ ನಂಬಿಕೆಯಾದ ಒಬ್ಬ ಸಹೋದರು, ಕ್ರಿಸ್ತನಲ್ಲಿದ್ದಂಥ ಒಂದು ಸಹೋದರ ಹೇಳಿದ. ಮತ್ತೆ ಮನುಷ್ಯನ ಬುದ್ಧಿ ಇಲ್ಲ, ಸೇವಕರಾಗಿದ್ರು ಹಣ ಅಂದ ತಕ್ಷಣ ಹೌದಾ ಸ್ವಲ್ಪ ನೋಡೋಣ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ನಾವೇನು ಮಾಡಿದ್ವಿ ಅವ್ರ ಹತ್ರ, ಅಂದ್ರೆ ನಮಗೂ ಆ್ಯಪ್ ಕೊಡ್ರಿ ಅಂತ ಹೇಳಿದ್ವಿ. ಆ್ಯಪ್ ಹಾಕ್ಕೊಟ್ರು. ಆ ಆ್ಯಪನ್ನು ಏನು ಮಾಡಿದೆ, ಹಾಕ್ಕೊಂಡು ನಾನು ದಿನ ವಿಡಿಯೋ ನೋಡ್ತಾ ಇದ್ದೆ. ಸ್ಟಾರ್ಟಿಂಗ್ ಎಷ್ಟು ರೂಪಾಯಿ ಬರ್ತಿತ್ತು, ಒಂದು ಆ್ಯಡಿಗೆ 5 ರೂಪಾಯಿ ಅಂತ ಬರ್ತಿತ್ತು. ಆಮೇಲೆ ಸ್ವಲ್ಪ ದಿನಗಳು ಹೋದ ಮೇಲೆ ಒಂದು 100 ರೂಪಾಯಿ ಜಮಾ ಆದಮೇಲೆ ಒಂದು ವಿಡಿಯೋಕ್ಕೆ 10 ರೂಪಾಯಿ ಅಂತ ಬರ್ತಿತ್ತು. ಒಂದು 500 ರೂಪಾಯಿ ಬಂದ ಮೇಲೆ ಒಂದು ವಿಡಿಯೋಕ್ಕೆ 15 ರೂಪಾಯಿ ಅಂತ ಬರ್ತಿತ್ತು. ಒಂದು 1000 ರೂಪಾಯಿ ಜಮಾ ಆದ ಮೇಲೆ ಒಂದು ವಿಡಿಯೋಕ್ಕೆ 300 ರೂಪಾಯಿ ಅಂತ ಬರ್ತಿತ್ತು. ಒಂದು 5000 ಬಂದ ಮೇಲೆ ಒಂದು ವಿಡಿಯೋಕ್ಕೆ ಇಷ್ಟು ಅಂತೇಳಿ ಒಟ್ಟೆ ಆ ಒಂದು ರೇಂಜ್ ಏರಿಸ್ಕೊಂಡು ಹೋಗ್ತಾ ಇದ್ರು. ನಾನು ದಿನಾ ಆ ಆ್ಯಡನ್ನು ಏನು ಮಾಡಿರ್ತೀನಿ, ಮೇಲೇ ಇಟ್ಟುಕೊಂಡು ಡೈಲಿ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತೀನೋ ಇಲ್ವೋ, ಈ ಒಂದು 2 ವಿಡಿಯೋ ನೋಡಿಕೊಂಡು 4 ವಿಡಿಯೋ ನೋಡಿಕೊಂಡೇ ಮುಂದೆ ಹೋಗೋದು. ಯಾಕಂದ್ರೆ ರೊಕ್ಕ ಬರುತ್ತಲ್ಲ ಅಂತೇಳಿ ನೋಡಿಕೊಂಡು ಮತ್ತೆ ನಾನು ಮಾತ್ರ ಇಲ್ಲದೆ ಎಲ್ಲರಿಗೂ ಇದು ನೋಡ್ರಿ ರೊಕ್ಕ ಬರುತ್ತೆ, ಇದು ನೋಡ್ರಿ ರೊಕ್ಕ ಬರುತ್ತೆ ಅಂತ ಎಲ್ಲರಿಗೂ ಏನು ಮಾಡಿದೆ, ಕಳಿಸಿದೆ. ಅವರು ಕೂಡ ಹೌದಾ ಅಂತೇಳಿ ಅವರು ನೋಡ್ತಿದ್ರು. ಸೊ ಹಿಂಗೆ ನೋಡ್ತಾ ಇದ್ರು. ಹಂಗೆ ಸೊ ನಮ್ಮ ಮಕ್ಕಳು ಹೇಳಿದ್ರು, ನಾನು ಮಿಸ್ ಆದ್ರೆ ನನ್ನ ಮಕ್ಕಳು ಏನು ಮಾಡ್ತಿದ್ರು, ಆ ವಿಡಿಯೋ ನೋಡ್ಬಿಡ್ತಿದ್ರು. ಯಪ್ಪ ಇವತ್ತು ನೋಡಿ ಇಷ್ಟು ಬಂದೈತೆ, ಅಷ್ಟು ನೋಡಿ ಬಂದಿದ್ದ, ಹೌದಾ ಆಯ್ತಾಯ್ತು, ಒಮ್ಮೆ ಕೂಡ್ಲಿ ಒಮ್ಮೆ ತೊಗೊಂಡ್ಬಿಡೋಣ ಅಂತೇಳಿ ದಿನಾ ವಿಡಿಯೋ ನೋಡೋದು. ಆಮೇಲೆ ಹಲ್ಲೆಲೂಯಾ. ಹಂಗೆ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, 5000 ರೂಪಾಯಿ, 10,000 ರೂಪಾಯಿ ಬಂತು. ಅವಾಗ ಒಬ್ರು ಹೇಳಿದ್ರು 10,000 ಬಂತ, ತಕೊಂಡ್ಬಿಡ್ರಿ ಅಂತ. ಇನ್ನೂ ಹೋಗ್ಲಿರಿ ತಗೊಂಡ್ಬಿಡ್ತೀನಿ, ಒಮ್ಮೆ ಜಮಾ ಆಗಲಿ ತಗೊಂಡ್ಬಿಡ್ತೀನಿ ಅಂತ ಹೇಳಿ ನಾನು ಇನ್ನೂ ನೋಡೋದು ವಿಡಿಯೋ. ಒಂದು 15,000 ರೂಪಾಯಿ ಬಂತು. 15,000 ರೂಪಾಯಿ ಬಂದಾಗ 15,000 ಬಂದೈತಿ, ಈಗ ನಾವೇನು ಮಾಡೋಣ, ನಮ್ಮ ಅಕೌಂಟಿಗೆ ಜಮಾ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅಲ್ಲಿ ಹೋಗಿ ಅಕೌಂಟ್ ಡೀಟೇಲ್ ಅದು ಇದು ಎಲ್ಲ ಕೊಡು ಅಂತ ಹೇಳಿದೆ. ಎಲ್ಲ ಕೊಟ್ಟಿನಿ. ಎಲ್ಲ ಕೊಟ್ಟು ಒಂದು 5,000 ರೂಪಾಯಿ ಏನು ಮಾಡಿದೆ, ನಮ್ಮ ಅಕೌಂಟಿಗೆ ಜಮಾ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಜಮಾ ಮಾಡಿದೆ. ಆಮೇಲೆ ಹಲ್ಲೆಲೂಯಾ. ಅದು ಹೇಳಿತ್ತು ಒಂದು ಅರ್ಧ ಗಂಟೆಯಿಂದ 48 ತಾಸು ಒಳಗೆ ನಿಮ್ಮ ರೊಕ್ಕ ಏನಾಗುತ್ತೆ, ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಹೇಳಿತ್ತು. ಸರಿ, 48 ತಾಸು ಅಂದರೆ ಎಷ್ಟು ದಿನ, 2 ದಿನ ವೆಯ್ಟ್ ಮಾಡಬೇಕು. ಆಯ್ತು ಅಂತೇಳಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನು ಮಾಡೀನಿ, ಜಮಾ ಮಾಡ್ಕೊಂಡ್ಬಿಟ್ಟಿನಿ. ಜಮಾ ಮಾಡಿ ಅವಾಗ ನೋಡೋದು ನಮ್ಮ ಅಕೌಂಟ್ ಬಂದೈತಾ, ಆಯ್ತು ಬಿಡು, ಇವತ್ತು ಒಂದು ದಿನ ಆಗಿದೆ, ಇನ್ನೂ ಒಂದು ದಿನ ಇದೆಯಲ್ಲ. ಹಂಗೆ ನೋಡ್ತಾ ಇದ್ದೆ. 5,000 ರೂಪಾಯಿನಲ್ಲಿ ನಿಮಗೆ 4,000 ಬರುತ್ತೆ. ಇನ್ನೂ 1,000 ರೂಪಾಯಿ GST ತೊಗೊಂಡ್ಬಿಡ್ತಾರೆ. ಹೋದ್ರೆ ಹೋಗ್ಲಿ, ಸುಮ್ಮನೆ ತಾನೇ ಬರುತ್ತೆ. 1,000 ರೂಪಾಯಿ GST ಹೋಗ್ಲಿ ಅಂತ ಬಿಟ್ಟಿದ್ದಿ, 4,000 ಬರುತ್ತಲ್ಲ, 4,000 ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆಮೇಲೆ ಹಲ್ಲೆಲೂಯಾ. 48 ತಾಸು ಆಯಿತು, ಅಕೌಂಟಿಗೆ ಏನು ಬರಲಿಲ್ಲ, ರೊಕ್ಕ ಬರಲೇ ಇಲ್ಲ. ಆಮೇಲೆ ಒದ್ದಾಡಿದೆ, ಏನು ಮಾಡೋದು. ಮತ್ತೆ ಆ್ಯಪ್ ಒಳಗೆ ಹೋಗಿ ಅದರಲ್ಲಿ ಯಾರಿದ್ದಾರೆ, ಕಸ್ಟಮರ್ ಕೇರ್ ಅಂತೆಲ್ಲ ಒಂದು ಬರುತ್ತಲ್ಲ, ಅವ್ರಿಗೆ ಫೋನ್ ಹಚ್ಚಿ ಕೇಳೋಣ ಅಂತ ಹೇಳಿ ಏನು ಮಾಡಿದೆ, ಅವ್ರಿಗೆ ಫೋನ್ ಹಚ್ಚಿದೆ. ಅವರು ಕೂಡ ಏನು ಮಾಡಿದ್ರು, ಫೋನ್ ಎತ್ತಿದ್ರು. ಫೋನೇ ಎತ್ತಲಿಲ್ಲ, ಬೇರೆ ರಿಂಗ್ ಹೋಗುತ್ತೆ ಕಟ್ ಆಗುತ್ತೆ. ಸರಿ ಏನು ಮಾಡೋಣ, ಇದಕ್ಕೆ ಮೆಸೇಜ್ ಹಾಕ್ಬೋದು ಅಂದರು. ಮೆಸೇಜ್ ಹಾಕಿದ್ರೆ ರಿಪ್ಲೈ ಬರಲಿಲ್ಲ. ಕೊನೆಗೆ ಟ್ರೂ ಕಾಲರ್ ಅಂತೇಳಿ ಒಂದು ಆ್ಯಪ್ ಇದೆಲ್ಲ, ಅದರಲ್ಲಿ ಹೋಗಿ ಆ ನಂಬರ್ನ ಸರ್ಚ್ ಮಾಡಿದೆ. ಆವಾಗ ಅನೇಕರು ನನ್ನಂಗೆ ಒದ್ದಾಡಿದ ಸ್ಟೇಟಸ್ಗಳು ಇತ್ತು. ಆಮೇಲೆ ಹಲ್ಲೆಲೂಯಾ. ದಿಸ್ ಈಸ್ ಫ್ರಾಡ್, ದಿಸ್ ಈಸ್ ನಾಟ್ ಗುಡ್, ದಿಸ್ ಈಸ್ ಹಂಗೆ ಇದು ಅದು ಅಂತೇಳಿ ಎಲ್ಲ ಹಾಕ್ಯಾರ. ನಂದು ರೊಕ್ಕ ಹಾಕಿನಿ ಬರಲಿಲ್ಲ, ನಾನು ರೊಕ್ಕ ಹಾಕಿನಿ ಬರಲಿಲ್ಲ, ನಂದು ಬರಲಿಲ್ಲ ಅಂತ ಹೇಳಿ 10,000 ಜನರ ಮೇಲೆ ಅದರಲ್ಲಿ ಏನು ಮಾಡ್ಯಾರ, ಹಾಕಿಟ್ಟಿದ್ದಾರೆ. ಆಮೇಲೆ ಆ ಫ್ರಾಡ್ ಆ್ಯಪ್ಗೆ ಎಷ್ಟೆಲ್ಲ ಕಷ್ಟಪಟ್ಟು, ಎಷ್ಟೆಲ್ಲ ಟೈಮ್ ಕೊಟ್ಟು, ಎಷ್ಟೆಲ್ಲ ಏನು ಮಾಡೀನಿ, ನಾನು ಕೆಡೋದಲ್ಲೇ ಮಂದಿನ ಕೆಡಿಸೀನಿ ನಾನು. ಆಮೇಲೆ ಹಲ್ಲೆಲೂಯಾ. ಆವತ್ತೇ ಆ ಒಂದು ವಿಡಿಯೋ ನೋಡೋದನ್ನು ಬಿಟ್ಬಿಟ್ಟು. ಆಮೇಲೆ ಹಲ್ಲೆಲೂಯಾ. ಎಷ್ಟೋ ಜನ ಹೇಳಿದ್ರು, ಇದೆಲ್ಲ ಫ್ರಾಡ್ ಇರ್ಬೋದ್ರಿ. ನಂಬಿಕೆಯಾದ ಒಂದು ವ್ಯಕ್ತಿ ಹೇಳಿದ್ರಿ, ಬಿಲೀವರ್ ಹೇಳಿದ್ರಿ, ಅವ್ರು ಚರ್ಚಿಗೆ ಹೋಗ್ತಾ ಇದ್ದಾರೆ, ಅವ್ರು ಹೇಳಿದ್ರಿ. ಹಂಗಾಗಿ ಆ ಮನುಷ್ಯ ಹೇಳಿದ್ರೆ ಕರೆಕ್ಟಾಗಿರತ್ತೆ ರೀ. ಹಿಂಗೆ ನಾವು ಒಮ್ಮೆ ಯಾರು ನಂಬುತ್ತೀವಿ ಅಂದರೆ, ಮನುಷ್ಯರನ್ನು ನಂಬಿ ನಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ತೀವಿ. ಮನುಷ್ಯನ ನಂಬಿ ಏನು ಮಾಡ್ತೀವಿ ನಾವು, ನಿರೀಕ್ಷೆಯನ್ನು ಕಳ್ಕೊಳ್ತೀವಿ. ನಂಬಿಗಸ್ತನಾದ ಆಳು ಅವ ಹೇಳಿದಾನಂತೇಳಿ ಟೈಮೆಲ್ಲ ಕೊಟ್ಟು ನೋಡ್ತಾ ಬಂದಿದೆ. ಆಮೇಲೆ ಒಂದು 500 ರೂಪಾಯಿ ಬಂದಾಗಲೇ ಜಮಾ ಮಾಡಿ ನೋಡಿದ್ರೆ ಗೊತ್ತಾಗ್ಬಿಡ್ತಿದ್ದೆ, ಆವಾಗಲೇ ಬಿಟ್ಬಿಡ್ತಿದ್ದೆ. ಇಷ್ಟು ತಿಂಗಳು ನೋಡಿ 10,000 15,000 ಬರಲಿ ಇನ್ನೂ ಆಸೆ. ಆಮೇಲೆ ಅಲ್ಲೆಲ್ಲೋ ಆಸೆ ಜಾಸ್ತಿ ಆಗಿ ಆಮೇಲೆ ಕೊನೆಗೆ ನಿರಾಶೆ. ಕೊನೆಗೆ ಏನಾಯ್ತು, ಹಾಲಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತ ಸ್ವಲ್ಪ ಮೆಂಟಲ್ ಆಗೋದಷ್ಟೇ ಉಳೀತು. ಆಮೇಲೆ ಆದರೆ ದೇವರ ರಕ್ಷಣೆಯಲ್ಲಿದ್ದ ಕಾರಣದಿಂದ ಮೆಂಟಲ್ ಆಗಿಲ್ಲ ನಾವು. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಒಮ್ಮೊಮ್ಮೆ ನಾವು ಹಿಂಗೆ ಬೇಡವಾಗಿದ್ದ ಕಾರ್ಯಗಳಿಗೆ ಹೆಚ್ಚಿನ ಎಫರ್ಟ್ ಕೊಟ್ಟು ನಿರಾಶೆಗೆ ಹೋಗ್ತಾ ಇರ್ತೀವಿ.
ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ನಮ್ಮ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದೇ ಇಲ್ಲ, ಯಾಕಂದ್ರೆ ನನ್ನ ನಿರೀಕ್ಷೆ ದೇವರ ಮೇಲೆ ಇದೆ. ಆಮೇಲೆ ಹಲ್ಲೆಲೂಯಾ. ಸೊ ಸಮ್ಟೈಮ್ಸ್ ನಾವು ಮನುಷ್ಯರು ನಂಬಿ ಹೋಗಿ ಏನು ಮಾಡ್ತೇವೆ, ಸೋತು ಹಾಲಾಗಿ ನಾಶವಾಗ್ತೇವೆ. ಆದರೆ ನಾವು ದೇವರ ನಂಬಳಿಗೆ ಮುಂದೆ ಬರೋದೇ ಇಲ್ಲ. ಅದಕ್ಕೆ ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಬಾ. ಉಪದ್ರವ ಇರುತ್ತೆ, ಆದರೆ ಉಪದ್ರವದಲ್ಲಿಯೂ ನಾನು ಸಂತೋಷವನ್ನು ಕೊಡುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಸೊ ಈಗ ನಮ್ಮ ಉಪದ್ರವ ಒಳ್ಳೇದಾ ಕೆಟ್ಟದಾ? ಒಳ್ಳೇದೇ. ಹಲ್ಲೆಲೂಯಾ. ಯಾಕಂದ್ರೆ ಎಷ್ಟೋ ಉಪದ್ರವಗಳು ಕಂಡು ಬರುವಂತ ನಮಗೆ ದೇವರು ಉತ್ತಮವಾದ ಒಂದು ಆಶೀರ್ವಾದವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಅನೇಕ ಒಂದು ತಾಳ್ಮೆಯನ್ನು ಕಳೀತೀವಿ, ಅನುಭವವನ್ನು ಕಳೀತೀವಿ, ನಿರೀಕ್ಷೆಯನ್ನು ಪಡೆದುಕೊಳ್ಳುತ್ತೀವಿ. ಆದ ಕಾರಣ ನನ್ನ ಆಶೆಯನ್ನು ದೇವರು ಎಂದಿಗೂ ಏನಾಗುವುದಿಲ್ಲ, ಭಂಗಪಡಿಸುವುದೇ ಇಲ್ಲ. ಅಬ್ರಹಾಮನ ಕರೆಯುವಾಗ ಅವನು ಒದ್ದಾಡಿದ, ಎಲ್ಲಿ ಹೋದ ನೆಮ್ಮದಿ ಇಲ್ಲ. ಆದ್ರೆ ಅವನ ನಿರೀಕ್ಷೆನ ಏನ್ ಮಾಡ್ಲಿಲ್ಲ, ಕಳ್ಕೊಂಡಿಲ್ಲ. ಅವನಿಗೂ ವಯಸ್ಸು ಎಷ್ಟಾಯಿತು, 100 ವರ್ಷ ಆದ್ರು ಮಕ್ಕಳಿಲ್ಲ. ಆದ್ರೂ ಅವನ ನಿರೀಕ್ಷೆನ ಏನ್ ಮಾಡ್ಲಿಲ್ಲ, ಕಳೆದುಕೊಂಡಿಲ್ಲ. ಹಲ್ಲೆಲೂಯಾ. 100 ವರ್ಷ ಇದ್ದಾಗ ಅವನು ಒಂದು ಒಳ್ಳೆ ಗಂಡು ಮಗುವನ್ನು ಏನ್ ಮಾಡಿದ, ಪಡೆದುಕೊಂಡ. ಹಲ್ಲೆಲೂಯಾ. ಆ ಒಂದು ಗಂಡು ಮಗುವನ್ನು ಪಡೆದ ತಕ್ಷಣ ದೇವರು ಮತ್ತೆ ಇನ್ನೊಂದು ಪರೀಕ್ಷೆ, ಆ ಗಂಡು ಮಗುವನ್ನು ನನಗೇನ್ ಮಾಡಿಕೊಟ್ಬಿಡಿ, ನೀನು ಬಲಿ ಕೊಡು. ಹಲ್ಲೆಲೂಯಾ. ಕೊಡ್ಲಿಕ್ಕೆ ರೆಡಿ ಆಗಿದ್ನಾ ಇಲ್ವಾ? ಕೊಡ್ಲಿಕ್ಕೆ ರೆಡಿ ಆಗಿದ್ನಾ ಇಲ್ವಾ? ಯಾಕಂದ್ರೆ ಅನುಭವ, ಯಾಕಂದ್ರೆ ಅವನಿಗೆ ಅನುಭವ. ಉಪದ್ರವದಿಂದ ತಾಳ್ಮೆಯಿಂದ ಅವನಿಗೆ ಏನ್ ಸಿಕ್ಕಿತ್ತೀಗ, ಅನುಭವ. ಹಂಗಾಗಿ ಅನುಭವ, ದೇವರ 100 ವರ್ಷದಲ್ಲಿ ನನ್ನ ಮಗು ಕೊಟ್ಟಾನಂದ್ರೆ ಸತ್ತೋದನ್ನು ಬದುಕಿ ಕೊಡ್ತಾನಂತೇಳಿ ಕಾನ್ಫಿಡೆಂಟ್ ಅವನಲ್ಲಿ ಇತ್ತು. ಆ ಅನುಭವದಿಂದ ಅವನೇನ್ ಮಾಡಿದ, ಮಗುನ ಬಲಿ ಕೊಡ್ಲಿಕ್ಕೆ ಕರ್ಕೊಂಡೋಗಿದ್ದ. ಹಲ್ಲೆಲೂಯಾ. ಕರ್ಕೊಂಡೋಗಿದ್ದ. ಹಲ್ಲೆಲೂಯಾ. ಕರ್ಕೊಂಡೋಗಿ ಬಲಿ ಕೊಡ್ಲಿಕ್ಕೆ ರೆಡಿ ಆಗಿದೆ, ಎಲ್ಲ ಮಾಡಿದ. ಹಲ್ಲೆಲೂಯಾ. ರೆಡಿಯಾಗಿ ಬಲಿ ಕೊಡಬೇಕನ್ನುವಾಗ ದೇವ್ರು ಬಂದು ತಡೆದ್ರೆ, ನನ್ನ ಮಗನ ಮೇಲೆ ಕೈ ಹಾಕಬೇಡ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ನನ್ನ ನಿರೀಕ್ಷೆ ಎಂದಿಗೂ ನಿಷ್ಫಲವಾಗುವುದೇ ಇಲ್ಲ, ನನ್ನ ಆಸೆಯನ್ನು ದೇವರು ಪೂರೈಸ್ತಾನಂತ ಕಾನ್ಫಿಡೆಂಟ್ ಅಬ್ರಹಾಮನಿಗೆ ಇತ್ತು. ಆಮೇಲೆ ಆದ ಕಾರಣ ಧೈರ್ಯವಾಗಿ ಬೆಟ್ಟ ಹತ್ತಿ ಹೋಗಿದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ತಿರುಗಿ ಬರುವಾಗ ಸಂತೋಷದೊಂದಿಗೆ ಬಂದಿದ್ದ, ಬಲಿನೂ ಕೊಟ್ಟ, ಮಗನೂ ಉಳಿಸ್ಕೊಂಡ. ಯಾಕಂದ್ರೆ ಆ ಒಂದು ನಿರೀಕ್ಷೆಯಿಂದ ನಮಗೇನ್ ಸಿಗತ್ತೆ, ನಮ್ಮ ಆಶೆಯನ್ನು ದೇವರು ಪೂರೈಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾವೆಲ್ಲರೂ ಏನ್ ಮಾಡೋಣ, ಉಪದ್ರ ಬರ್ತಾ ಇದೆಯಾ, ಅನಾರೋಗ್ಯ ಬರ್ತಾ ಇದೆಯಾ, ತೊಂದರೆ ಬರ್ತಾ ಇದೆಯಾ, ಚಿಂತೆ ಮಾಡಬೇಡ್ರಿ, ನಮ್ಮ ಆಸೆನ ದೇವರು ಭಂಗಪಡಿಸೋದೇ ಇಲ್ಲ. ಆಮೇಲೆ ಇನ್ನೂ ನಮ್ಮನ್ನ ಏನ್ ಮಾಡ್ತಾನೆ, ಇನ್ನೂ ನಮ್ಮನ್ನು ಉನ್ನತಿ ಪಡಿಸೋದಕ್ಕೋಸ್ಕರ ಇದು ಬರುವಂಥದ್ದಾಗಿದೆ. ಎಲ್ಲೋ ಯಾವ್ದ ಕಾರಣ ವಾಕ್ಯಗಳನ್ನು ದೇವರು ಏನು ಮಾಡಲಿ, ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂಥ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ಕೇಳಿದ ವಾಕ್ಯಕ್ಕಾಗಿ ವಂದನೆಗಳು. ಉಪದ್ರವದಿಂದ ತಾಳ್ಮೆದಿಂದ ಕರ್ತನೆ, ಅನುಭವದಿಂದ ಕರ್ತನೆ ನಿರೀಕ್ಷೆಯು ಉಂಟಾಗುವಂಥದ್ದಾಗಿದೆ. ಈ ನಿರೀಕ್ಷೆ ನಮ್ಮ ಆಶೆಯನ್ನು ಎಂದಿಗೂ ಭಂಗಪಡಿಸುವುದೇ ಇಲ್ಲ ಸ್ವಾಮಿ. ಆದ ಕಾರಣ ಉಪದ್ರವದಲ್ಲಿಯೂ ನಾವು ಉಲ್ಲಾಸವಾಗಿದ್ದೀನಿ ಎಂಬುದಾಗಿ ಪೌಲನು ಹೇಳಿದ ವಾಕ್ಯದಂತೆ ಇವತ್ತು ನಮ್ಮನ್ನು ನಾವು ತಗ್ಗಿಸ್ತಾ ಇದ್ದೇವೆ. ಈ ಒಂದು ಕರ್ತನೆ ಉಪದ್ರವದಲ್ಲಿಯೂ ನಾವು ಉಲ್ಲಾಸವಾಗಿರುವಂಥ ಒಂದು ಅನುಭವವನ್ನು ನಮಗೆ ಕೊಡಿಸು. ಅದರಿಂದ ನಾವು ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡು ಅನೇಕರಿಗೆ ಮಾದರಿಯಾಗಿರಲಿಕ್ಕೆ ಅನುಕೂಲ ಮಾಡು. ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಹಾಗೆ ನಾವೆಲ್ಲರೂ